ಹಾಯ್ ಎಲ್ರಿಗೂ ಹಾಯ್ ನಮಸ್ಕಾರ. ಹಾಯ್ 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 ಹಲೋ ದಿವ್ಯ ಅವರೇ ಹಾಯ್ ನವೀನ್ ಅವರೇ ಹಾಯ್. ಜಸ್ಟ್ ಒಂದು 2 ನಿಮಿಷ ಅಥವಾ ಒಂದು 30 ಸೆಕೆಂಡ್ ವೆಯ್ಟ್ ಮಾಡೋಣ, ಎಲ್ಲರೂ ಬಂದುಬಿಡಲಿ. ಸೊ ಇವತ್ತು ಲೈವ್ ಬರೋದಕ್ಕೆ ಕಾರಣ ಏನು ಅಂತೆಲ್ಲ ಹೇಳ್ತೀನಿ. ಹಾಯ್ ಮಾತಾಡ್ತಿದ್ದೀನಿ, ಎಲ್ಲರೂ ಬರಲಿ ಅಂತ ಕಾಯ್ತಾ ಇದ್ದೀನಿ. ಸಾರಿ, ಕ್ಷಮಿಸಿ. ಹಾಯ್ ಧನೋರೆ ಹಾಯ್. ಹಲೋ ರಿಹಾನಾ, ರಾಣಿ ನಿಮ್ಮ ಮಗಳ? ರಾಣಿ ನನ್ನ ಮಗಳೇ ಅಲ್ವಾ? ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಬಾಲ ಮಾತಾಡ್ತಾ ಇದ್ದೀನಿ, ನಿಮ್ಮ ರಾಣಿಯ ಧಾರಾವಾಹಿಯಿಂದ. ಇವತ್ತು ನಾನು ಲೈವ್ ಬರೋದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳೋದಕ್ಕಿಂತ ಮುಂಚೆ ನನ್ನ ಪರವಾಗಿ, ನಮ್ಮ ರಾಣಿ ಧಾರಾವಾಹಿಯ ತಂಡದ ಪರವಾಗಿ ಎಲ್ಲ ನಮ್ಮ ವೀಕ್ಷಕರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ 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 ಥ್ಯಾಂಕ್ಸ್. ಯಾಕಂದರೆ ನಮ್ಮ ಧಾರಾವಾಹಿನ ನೀವು ಪ್ರತಿದಿನ ವೀಕ್ಷಣೆ ಮಾಡಿ ಇಷ್ಟೊಂದು ಯಶಸ್ಸನ್ನು ನಮ್ಮ ಧಾರಾವಾಹಿಗೆ ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ತಂಡದ ಪರವಾಗಿ, ನನ್ನ ಪರವಾಗಿ ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಇವತ್ತು ಲೈವ್ ಬರೋದಕ್ಕೆ ಮುಖ್ಯವಾದ ಕಾರಣ ಏನಪ್ಪ ಅಂದರೆ, ಇವತ್ತು ಮತ್ತು ನಾಳೆ ತುಂಬ ಮುಖ್ಯವಾದಂಥ ಸಂಚಿಕೆಗಳು ಬರ್ತಾ ಇದೆ. ಸೊ ಹಾಗಾಗಿ ತುಂಬ ಟ್ವಿಸ್ಟ್ಗಳಿದೆ. ಇವತ್ತು ನೀವು ಪ್ರೋಮೋ ನೋಡಿರ್ಬೋದು. ಎಲ್ಲಿ ಪ್ರೋಮೋಲಿ ಎಲ್ಲಿ ಸತ್ಯ ಅವರು ನನ್ನ ಮಗಳಿಗೆ ಹೇಳ್ಬಿಡ್ತಾರೆ, ನಿಮ್ಮ ಅಮ್ಮನ ಜೈಲಿಗೆ ಕಾರಣ ಆಗಿರೋದೇ ನಿಮ್ಮಪ್ಪ, ಕಳಿಸೋದಕ್ಕೆ ಕಾರಣ ಆಗಿರೋದೇ ನಿಮ್ಮಪ್ಪ ಬೇರೆ ಯಾರೂ ಅಲ್ಲ, ಬಾಲಾನೇ ಅಂತ. ಸೊ ಹಾಗಾಗಿ ಒಂದು ವೇಳೆ ಈಗ ರಾಣಿಗೆ ಗೊತ್ತಾದ್ಮೇಲೆ ರಾಣಿ ಹೇಗೆ ರಿಯಾಕ್ಟ್ ಮಾಡ್ತಾಳೆ, ಇವಾಗ ರಾಣಿ ನನ್ನ ಒಪ್ಕೋತಾಳ ಅಪ್ಪ ಆಗಿ ಅಂತೆಲ್ಲ ನಿಮಗೆ ಗೊತ್ತಾಗಬೇಕು ಅಂದರೆ ಇವತ್ತು ನಾಳೆ ಹಾಗೆ ಬರೋ ಸಂಚಿಕೆಗಳನ್ನ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ನಾನಂತೂ ತುಂಬ ಎಕ್ಸೈಟೆಡಾಗಿ ಕಾಯ್ತಿದ್ದೀನಿ. ನಿಮ್ಮ ಥರನೇ ತುಂಬ ಚೆನ್ನಾಗಿ ಬರ್ತಾ ಇದೆ. ನಿನ್ನೆ ಆಗಲಿ ಮೊನ್ನೆ ಆಗಲಿ, ಈಗ ಇತ್ತೀಚೆಗೆ ಲಾಸ್ಟ್ ಒಂದು ವಾರದಿಂದ ಬಂದಿರೋ ಎಲ್ಲ ಎಪಿಸೋಡ್ಗಳಷ್ಟೇ ನಮಗೆ ಆ್ಯಕ್ಟ್ ಮಾಡಿದ್ರು ನಮಗೆ ನೋಡ್ಬೇಕಾದ್ರೆ ನಮಗೆ ತುಂಬ ಎಕ್ಸೈಟಿಂಗ್ ಆಗಿತ್ತು. ಸೊ ಹಾಗಾಗಿ ಲೈವ್ ಬರೋದಕ್ಕೆ ಮುಖ್ಯ ಕಾರಣ ಅದೇ. ಸೊ ಹಾಗಾಗಿ ಈಗ ನಿಮ್ಮ ಪ್ರಶ್ನೆಗಳು ಏನೇ ಇದ್ರೂ ಕೇಳ್ಬೋದು. ಹಾಯ್ ಚಿರೋರೆ ಹಾಯ್ ಪಾವನಿಯವರೇ ಹಾಯ್. ಶಶಿ ಅವರೇ ಹಾಯ್. ಸಚಿನ್ ಅವರೇ ಹಾಯ್ ಜೆ ಡಿ ಬಾಸ್ ಹಾಯ್, ಗುಡ್ ಈವ್ನಿಂಗ್. ಹಲೋ ಸರ್ ಹಾಯ್. ಸಾಕು ನಮಗೆ ಮೊದಲೇ ಗೊತ್ತು. ಥ್ಯಾಂಕ್ ಯು ರಕ್ಷಿತ್ ಅವರೇ, ಥ್ಯಾಂಕ್ ಯು. ನೀವು ಮುಂಚೆನೇ ತಿಳ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಹಾಯ್ ಅಹಲ್ಯ ಅವರೇ ಹಾಯ್. ರಾಣಿ ಇವತ್ತು ಇನ್ನೊಂದು ಕಡೆ ಶೂಟಿಂಗಲ್ಲಿ ಇದೆ. ಸೊ ನಾನೇ ಬೇರೆ ಕಡೆ ಶೂಟಿಂಗಲ್ಲಿ ಇದ್ದೀನಿ. ಹಾಗಾಗಿ ಇವತ್ತು ರಾಣಿ ಬರೋದಕ್ಕಾಗಿಲ್ಲ. ಬಟ್ ನಾಳೆ ಅಥವಾ ನಾಡಿದ್ದು ಖಂಡಿತ ನನ್ನ ಪ್ರಕಾರ ನಾಳೆನೇ ಇನ್ನೊಂದು ಕಡೆ ಚಿತ್ರೀಕರಣ ಇದೆ. ನಾಳೆ ಖಂಡಿತವಾಗ್ಲೂ ರಾಣಿ ಆಗಲಿ ಕಾವೇರಿ ಆಗಲಿ ಅವ್ರ ಕಡೆಯಿಂದನೂ ಲೈವ್ ಬರ್ತೀವಿ. ನೀವು ಅವ್ರ ಜೊತೆನೂ ಮಾತಾಡ್ಬೋದು. ಹಾಯ್ ಬಸು ಹಿರೇಮಠ ಅವರೇ ಹಾಯ್. ಗುಡ್ ಈವ್ನಿಂಗ್. ಹಾಯ್ ಹಲೋ. ನಿಮ್ಮ ಸೀರಿಯಲ್ ತುಂಬ ಚೆನ್ನಾಗಿ ಬರ್ತದೆ. ಥ್ಯಾಂಕ್ ಯು. ಹಾಯ್ ಸಂಜು ಅವರೇ ಹಾಯ್ ನೇತ್ರ ಅವರೇ ಹಲೋ. ಊಟ ಆಯಿತು, ಥ್ಯಾಂಕ್ ಯು. ನಿಮ್ದಾಯ್ತಾ? ಫಾರಿನ್ಗೆ ಹೋಗೋದಾ? ಫಾರಿನ್ಗೆ ಕಳಿಸ್ತೀನೋ ಇಲ್ವೋ ಅಂತ ಇವತ್ತು ಅಥವಾ ಇವತ್ತಿನ ಸಂಚಿಕೆ ನಾಳೆ ಸಂಚಿಕೆ ನಿಮಗೆ ಗೊತ್ತಾಗೋಗುತ್ತೆ, ನೀವು ನೋಡಿ. ಹಾಯ್ ಸಾಗರ್ ಅವರೇ ಹಾಯ್. ಸ್ಮೈಲ್ ಕ್ವೀನ್ ಅವರೇ ಹಾಯ್. ಬ್ಲ್ಯಾಕ್ ಡೆವಿಲ್ ಅವರೇ ಹಾಯ್. ಮಲ್ಲಪ್ಪ ಅವರೇ ನಮಸ್ಕಾರ ಹಾಯ್. ಸ್ಮೈಲ್ ಕ್ವೀನ್ ಟೀ ಆಯ್ತಾ? ಇನ್ನೂ ಇಲ್ಲ ಮೇಡಮ್, ಟೀ ಕುಡಿಬೇಕು. ನಿಮ್ದಾಯ್ತಾ? ಆ್ಯಕ್ಟಿಂಗ್ ಸೂಪರ್ ಆಗಿದೆ ಸರ್, ನ್ಯಾಚುರಲ್ ಆಗಿದೆ. ಸುಪ್ರಿಯಾ ಅಕ್ಷು ಅವರೇ ತುಂಬ ತುಂಬ ಧನ್ಯವಾದಗಳು, ಥ್ಯಾಂಕ್ ಯು. ನಂಜುಂಡ ಮನ್ವಿತ್ ಅವರೇ ಜೈ ಗಿಲ್ಲಿ ಬಾಸ್ ಓಕೆ ಹಾಯ್ ಸರ್ ಹಾಯ್. ಚಿರು ಅವರೇ ಥ್ಯಾಂಕ್ ಯು ಸೊ ಮಚ್, ಸೂಪರ್ ಆ್ಯಕ್ಟಿಂಗ್. ಥ್ಯಾಂಕ್ ಯು ಸರ್ ಸೊ ಮಚ್. ಜೈ ಕಿಚ್ಚ ಬಾಸ್, ಕಿಚ್ಚ ಸಾಯಿಬಣ್ಣ ಹಾಯ್ ಸರ್ ಹಾಯ್. ಹಲೋ ಸಿಂಧು ಜಾಧವ್ ಅವರೇ ಹಾಯ್. ಚೇತನ ನರಸಿಂಹಮೂರ್ತಿ ಅವರೇ ಹಾಯ್. ಗೌರಿ ಅವರೇ ಊಟ ಆಯಿತು, ನಿಮ್ದಾಯ್ತಾ? ರಾಣಿ ಹೇಳಿದ್ನಲ್ಲ, ರಾಣಿ ಇವತ್ತು ಬೇರೆ ಶೂಟಿಂಗಲ್ಲಿದ್ದಾರೆ. ಚಾ ಆತ್ರಿ, ನಿಮ್ದಾತ? ನಾನಿವತ್ತು ಚಿತ್ರೀಕರಣದಲ್ಲೇ ಇದ್ದೀನಿ, ಬೇರೆ ಶೂಟ್ ನಡೀತಾ ಇದೆ. ವರದಾ ಅವ್ರ ಮನೆ ಶೂಟಿಂಗ್ ನಡೀತಾ ಇದೆ. ನಾನು ಈಗ ಆಚೆ ಕೂತ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಒಳಗಡೆ ಶೂಟ್ ನಡೀತಿರೋದ್ರಿಂದ ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಇಲ್ಲಿ ಗಾಡಿಯಲ್ಲಿ ಕಾರಲ್ಲಿ ಕೂತ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ ಭವ್ಯ ಅವರೇ, ನೀವು ಚೆನ್ನಾಗಿದ್ದೀರಾ?
ಯಾ ಹಾಯ್ ಅಮರೀಶ್ ನಾಯಕ್ ಅವರೇ ಹಾಯ್, ನಿವೇದಿತ್ ಅವರೇ ಹಾಯ್, ಹಾಯ್ ನಮಸ್ಕಾರ, ಹಾಯ್ ಸೂಪರ್ ಬ್ಯಾಟಿಂಗ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕನ್ನಡ ಫ್ಯಾಕ್ಟ್ಸ್ ಲೋಹಿತವ್ರೆ, ಸರ್ ನನಗೊಂದು ಚಾನ್ಸ್ ಕೊಡಿ. ನಾನು ಹೇಗೆ ಸರ್ ಚಾನ್ಸ್ ಕೊಡೋಕ್ಕಾಗುತ್ತೆ? ಬನ್ನಿ, ನಿಮಗೆ ಅಭಿನಯದಲ್ಲಿ ಇಂಟ್ರೆಸ್ಟ್ ಇದ್ದರೆ ಆಡಿಷನ್ಸ್ನ ಅಟೆಂಡ್ ಆಗಿ, ನಿಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಒಳ್ಳೇದಾಗಲಿ ಸರ್, ಥ್ಯಾಂಕ್ ಯು. ನನ್ನ ಹೆಸರು, ನಿಜವಾದ ಹೆಸರು ಆರವ್ ಸೂರ್ಯ ಅಂತ. ಹೆಬ್ಬಾಳೆ ಅನ್ನೋದು, ನಮಸ್ಕಾರ. ನಮಸ್ಕಾರ ಹುಲಿಯಾ, ನಮಸ್ತೆ. ಸೊ ಹಾಗಾಗಿ ಆಗಲೇ ಹೇಳಿದಾಗ ಇವತ್ತು ಲೈವ್ ಬಂದಿದ್ದು ಮುಖ್ಯ ಕಾರಣನೇ ಅದು. ಇವಾಗ ಬರ್ತಿರೋಂಥ ಸಂಚಿಕೆಗಳಾಗಲಿ, ನಾಳೆ ಬರೋಂಥ ಸಂಚಿಕೆ, ಈಗ ಮುಂದೆ ಬರೋ ಸಂಚಿಕೆಗಳಾಗಲಿ ತುಂಬ ಅಂದರೆ ತುಂಬ ಎಕ್ಸೈಟೆಡ್ ಆಗಿತ್ತು. ನಮಗೂ ಆ ಸೀನ್ಗಳನ್ನ ಅಥವಾ ಎಪಿಸೋಡ್ ಎಲ್ಲ ನಾವು ಶೂಟ್ ಮಾಡ್ಬೇಕಾದ್ರೆ ತುಂಬ ಅಂದರೆ ತುಂಬ ಎಮೋಷ್ನಲ್ ಆಗಿತ್ತು ಕೆಲವು ಪಾತ್ರ ಎಲ್ಲ. ಹಾಗೆ ನೀವು ಎಲ್ಲ ಪ್ರೀತಿ ಕೊಟ್ಟಿದ್ದೀರಾ. ರಾಣಿ ಅಂದರೆ ತುಂಬ ಇಷ್ಟಪಡ್ತೀರಾ. ಕಾವೇರಿ ಪಾತ್ರ ಆಗಿರ್ಬೋದು, ಸತ್ಯ ಅವ್ರ ಪಾತ್ರ ಆಗಿರ್ಬೋದು, ಸೀನಾ ಅವ್ರ ಪಾತ್ರ ಆಗಿರ್ಬೋದು, ಎಲ್ಲ ಮನೇಲಿರೋ ಎಲ್ಲ ಪಾತ್ರಗಳು, ಹಾಗೆ ವರದಾ ಅವರು, ಎಲ್ಲರೂ ಪಾತ್ರಗಳನ್ನ ನೀವು ಇಷ್ಟಪಟ್ಟಿದ್ದೀರಾ. ಇಷ್ಟೊಂದು ಪ್ರೋತ್ಸಾಹ ಕೊಟ್ಟು ನಮ್ಮ ಧಾರಾವಾಹಿನ ಪ್ರತಿದಿನ ನೋಡ್ತಾ ಇದ್ದೀರಾ. ನಮ್ಮನ್ನ ಎಲ್ಲಾದರೂ ಆಚೆ ಕಂಡಾಗೂ ನಮ್ಮನ್ನ ಗುರುತು ಹಿಡಿದು ಮಾತಾಡಿಸ್ತಿದ್ದೀರಾ, ಪ್ರೀತಿ ತೋರಿಸ್ತಾ ಇದ್ದೀರಾ. ಇದೆಲ್ಲದಕ್ಕೂ ಖಂಡಿತವಾಗ್ಲೂ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಸೊ ಮುಂದೆ ಬರುವಂಥ ಎಪಿಸೋಡ್ಗಳನ್ನ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಯಾಕಂದರೆ ತುಂಬ ಅಂದರೆ ತುಂಬ ಟ್ವಿಸ್ಟ್ಗಳಿದ್ದಾವೆ. ಅದು ನಾನೀಗ ಹೇಳಿದ್ರೆ ಚೆನ್ನಾಗಿರಲ್ಲ, ಸೊ ಸ್ಪಾಯ್ಲರ್ ಥರ ಆಗ್ಬಿಡುತ್ತೆ. ಸೊ ನೀವು ಈಗ ಬರೋ ಎಪಿಸೋಡ್ಗಳನ್ನ ನೋಡಿ ಖಂಡಿತವಾಗ್ಲೂ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಇಷ್ಟು ದಿನ ಏನು ಪ್ರೇಕ್ಷಕರು ಕಾಯ್ತಾ ಇದ್ರು, ರಾಣಿಗೆ ಯಾವಾಗ ಗೊತ್ತಾಗುತ್ತೆ, ಮೊದಲು ಬಾಲನ್ಗೆ ಯಾವಾಗ ಗೊತ್ತಾಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ರು. ಈಗ ರಾಣಿಗೆ ಯಾವಾಗ ಗೊತ್ತಾಗುತ್ತೆ ಅಂತ ತುಂಬ ಜನ ಕೇಳ್ತಾ ಇದ್ರು. ಸೊ ಆ ಸಮಯ ಇನ್ನೇನು ಹತ್ತಿರ ಬಂದಾಯಿತು. ಸೊ ನೀವು ನೋಡಿ ನಿಮಗೆ ಹೇಗೆ ಅನಿಸ್ತು ಅಂತ ನಿಮ್ಮ ಅಭಿಪ್ರಾಯಗಳನ್ನ ನನಗೆ ತಿಳಿಸಿ. ನನ್ನ ನೇಮ್ ವಿಜಯ್ ಅವರೇ, ಹೇಳಿದ್ನಲ್ಲ, ನನ್ನ ಹೆಸರು ಆರವ್, ನಿಜವಾದ ಹೆಸರು ಆರವ್ ಸೂರ್ಯ ಅಂತ. ಹಾಯ್ ಅಕ್ಷಯ್ ಅವರೇ, ಹಾಯ್. ಬಿಂದು ಗೌಡ್ರು, ಹ್ಯಾಪಿ ಟು ಸಿ ಯು ಸರ್. ಸೇಮ್ ಹಿಯರ್ ಮ್ಯಾಮ್, ಹ್ಯಾಪಿ ಟು ಸಿ ಯು. ಪ್ರಿನ್ಸೆಸ್ ನಿಖಿತಾ ಅವರು, ನೀವು ಜೇನುಗಳು ಸೀರಿಯಲ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹಾಯ್ ಸುಪ್ರಿಯಾ ಅಕ್ಷು ವಿತ್ ಫ್ಯಾಮಿಲಿ ಒಂದ್ಸಲ ಲೈವ್ ಬನ್ನಿ. ಖಂಡಿತ ಮೇಡಮ್ ಸುಪ್ರಿಯಾ ಅವರೇ, ಖಂಡಿತ ನಾಳೆ ಸಾಧ್ಯ ಆದರೆ ನಾನು, ರಾಣಿ, ಕಾವೇರಿ ಎಲ್ಲರೂ, ಸತ್ಯ ಮನೆಯವರು ಎಲ್ಲರೂ ನಿಮ್ಮ ಜೊತೆ ಲೈವ್ ಆಗಿ ಬಂದು ಮಾತಾಡ್ತೀವಿ. ಥ್ಯಾಂಕ್ ಯು. ಲತಾ ಶಿವರ್ ಬಾಲ ಅವರ ಆ್ಯಕ್ಟಿಂಗ್ ಸೂಪರ್, ಥ್ಯಾಂಕ್ ಯು ಮೇಡಮ್. ನಿವೇದಿತಾ ಅವರೇ, ಥ್ಯಾಂಕ್ ಯು. ಮಾಲನ್ ರಂಜು ಅವರೇ, ಥ್ಯಾಂಕ್ ಯು. ಗೀತಾ ಕುಮಾರ್ ಆ್ಯಂಡ್ ಮೈ ಕಸಿನ್ ಸಿಸ್ಟರ್ ಇಸ್ ಆಲ್ಸೋ ಆ್ಯಕ್ಟರ್. ನೈಸ್ ಮ್ಯಾಮ್. ಗುಡ್ ಲಕ್ ಟು ಹರ್ ಆಲ್ಸೋ, ಒಳ್ಳೆಯದಾಗಲಿ. ಸೃಜನ, ಹಾಯ್ ನಮಸ್ತೆ. ಹಾಯ್ ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಮೆಸೇಜ್ ಮಾಡಿದ್ದೀರಾ, ತುಂಬ ಜನಕ್ಕೆ ಹಲೋ, ಎಲ್ರಿಗೂ ಹಾಯ್. ನಿಮ್ಮ ಮೆಸೇಜ್ ಮಾಡಿರೋ ಪ್ರತಿಯೊಬ್ಬರಿಗೂ ಹಾಯ್, ಥ್ಯಾಂಕ್ ಯು ಸೋ ಮಚ್. ಕ್ಷಮಿಸಿ, ಯಾರನ್ನಾದರೂ ಹೆಸರು ಹೇಳಿದ್ದನ್ನು ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ. ಸೊ ಮತ್ತೆ ನಾಳೆ ನಮ್ಮ ರಾಣಿ ಮತ್ತು ಕಾವೇರಿ, ನಮ್ಮ ಸೀರಿಯಲ್ ತಂಡದಿಂದ ಮತ್ತೆ ನಾಳೆ ಲೈವ್ ಬರ್ತೀವಿ. ಅವ್ರ ಜೊತೆನೂ ನೀವು ಮಾತಾಡ್ಬೋದು. ಸೊ ನಿಮ್ಮ ಜೊತೆ ಎಲ್ಲರ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಇವತ್ತು ನಾಳೆ ಸಂಚಿಕೆಗಳು ನೋಡಿ, ಮುಂದೆ ಬರೋ ಸಂಚಿಕೆಗಳು ನೋಡಿ, ಖಂಡಿತ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.